ನಾಟಕ ತಾರ ಶುರು ಮಾಡೋಣವಾ? ಎರಡು ಜೀವ ಒಂದು ದೇಹ ಒಂದು ಹಿತವಾದ ಗರ್ಭದಲ್ಲಿ. Aarti, you have to listen to me. ಗೌರಿ ದತ್ತು ಅವರ ನೇತೃತ್ವದಲ್ಲಿ ಅಭಿನಯ ತರಂಗ ನಾಟಕ ಶಾಲೆ ಅರ್ಪಿಸುವ ನಾಟಕ ತಾರ. ಎರಡು ಜೀವ ಒಂದು ದೇಹ ಒಂದು ಹಿತವಾದ ಗರ್ಭ. ನಮಸ್ಕಾರ. ತಾರ ಎರಡು ಜೀವ ಒಂದು ದೇಹ ಒಂದು ಹಿತವಾದ ಗರ್ಭ ಈ ನಾಟಕನ ಅಭಿನಯ ತರಂಗ ನಾಟಕದ ಟೀಮ್ ಬೆಂಗಳೂರಿಂದ ಶಿರಾ ಅಲ್ಲಿ ಇವತ್ತು ಪ್ರದರ್ಶಿಸಿದ್ದೀವಿ. ಈ ನಾಟಕ ಅಲ್ಲಿ ನಾನು ತಾರಾ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. 16 ವರ್ಷದ ಹುಡುಗಿ, ಕನ್ಜಾಯಿಂಟ್ ಟ್ವಿನ್ ಆಗಿ ಹುಟ್ಟಿದ್ದು, ಒಂದೇ ಕಾಲಿರೋ ಹುಡುಗಿ. ಈಗ ಅವಳು ಲೈಫಲ್ಲಿ ಎಷ್ಟೆಷ್ಟು ಸ್ಟೆಪ್ಪಲ್ಲಿ ಎಷ್ಟೆಷ್ಟು ನೋವುಗಳನ್ನ ನೊಂದ್ಲು ಅಂತ ತೋರಿಸೋ ನಾಟಕ ಇದು. ಅವಳು ನೆಕ್ಸ್ಟ್ ಲೈಫಲ್ಲಿ ಎಲ್ಲೆಲ್ಲಿ ಬೆಳಿತಾಳೆ, ಹೆಂಗೆ ಆಗ್ತಾಳೆ ಅಂತ ತಿಳ್ಕೊಬೇಕು ಅಂದರೆ ಈ ಥರ ನಾಟಕಗಳನ್ನ ನೋಡೋಕ್ಕೆ ಬನ್ನಿ. ಮಹೇಶ್ ದತ್ತಾನಿ ಅವರ ರಚನೆ ತಾರಾ. ಇದನ್ನು ಕನ್ನಡಕ್ಕೆ ಅನುವಾದಿಸಿ ನಿರ್ದೇಶಿಸಿದ್ದು ರಾಘವೇಂದ್ರ ಜೆ. ನಮಸ್ಕಾರ, ನಾನು ರಾಘವೇಂದ್ರ. ಮಹೇಶ್ ದತ್ತಾನಿ ಅವರ ತಾರಾ ಇಂಗ್ಲೀಷ್ನಲ್ಲಿದ್ದ ನಾಟಕನ ಕನ್ನಡಕ್ಕೆ ಅನುವಾದಿಸಿ ನಿರ್ದೇಶಿಸಿರೋನು. ನನಗೆ ಮೊದಲನೇ ಬಾರಿ ನಾಟಕ ಓದ್ದಾಗಲೇ ನನಗೆ ನನ್ನ ನಾಟಕ ಮಾಡಬೇಕು ಅಂತ ಮಾಡಿಸ್ಬೇಕು ಅಂತ ನಮ್ಮ ಪ್ರಾಂಶುಪಾಲರು ಹೇಳಿದರು ಶಾಲೆಗೆ. ಅದಕ್ಕೆ ನಾಟಕ ಹುಡುಕ್ತಿರುವಾಗ ಈ ನಾಟಕ ಸಿಕ್ತು. ಈ ನಾಟಕ ಮೊದಲನೇ ಸರ್ತಿ ಹೋದಾಗಲೇ ನನಗೆ ಗೊತ್ತಿತ್ತು ಇದೇ ನಾಟಕ ನಾನು ಮಾಡೋದು, ನಿರ್ದೇಶಿಸಿದ್ರೆ ಇದನ್ನೇ ಮಾಡಬೇಕು ಅಂತ. ಹೆಣ್ಮಕ್ಳ ಮೇಲೆ ಆಗ್ತಿರೋ ದೌರ್ಜನ್ಯನ, ಮೇಲ್ಪೇಟ್ರಿಯಾರ್ಕಿನ ಇದು ತುಂಬ ಸಟಲ್ ವೇಸಲ್ಲಿ ಒಂದು ಮನೆ ಒಳಗೆ ಹೇಳುತ್ತೆ. ಅದಕ್ಕೆ ನನಗೆ ಈ ನಾಟಕ ಚೂಸ್ ಮಾಡಬೇಕು ಅಂತ ಅನಿಸ್ತು. ಈ ನಾಟಕ ಬೆಂಗಳೂರಿನಲ್ಲಿ ಮೊದಲನೇ ಪ್ರದರ್ಶನ ಡಿಸೆಂಬರ್ 15ಕ್ಕೆ ಕಾಣ್ತು. ಇಲ್ಲಿ ಎರಡನೇ ಪ್ರದರ್ಶನ ಶಿರಾನಲ್ಲಿ. ಈಗ ಮುಂದೆ ಬೆಂಗಳೂರಿನಲ್ಲಿ ಇನ್ನೂ 2 ಪ್ರದರ್ಶನಗಳಿದೆ. ಡಿಸೆಂಬರ್ 6ಕ್ಕೆ ಒಂದು ರಂಗಪರೀಕ್ಷೆ ಕಲಾಗ್ರಾಮದಲ್ಲಿ, ಮತ್ತು ಇನ್ನೊಂದು ತುಂಬ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇರೋ ಶೋ ರಂಗಶಂಕರದಲ್ಲಿ JP ನಗರ, ಫೆಬ್ರವರಿ 13 ಸಂಜೆ 7 ಗಂಟೆಗೆ. ದಯವಿಟ್ಟು ಯಾರಾದರೂ ಎಲ್ಲರೂ ತಮ್ಮ ಸಮಯ ಮಾಡಿಕೊಂಡು ಈ ನಾಟಕ ನೋಡೋದಕ್ಕೆ ಬನ್ನಿ, ಮಾತಾಡಿ, ಕ್ರಿಟಿಸೈಸ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ತಾರಾ ಎಂಬ ನಾಟಕದಲ್ಲಿ ಭಾರತಿ ಪಾತ್ರ ಇದೆಯಲ್ಲ, ಅದು ಒಂದು ತಾಯಿಯ ಪಾತ್ರ. ಕಾಂಜಾಯಿಂಟ್ ಟ್ವಿನ್ಸ್ಗೆ ತಾಯಿಯಾಗಿ ಅವ್ರ ಮನೇಲಿ ಕಾಲಿನ ಸಮಸ್ಯೆಗಿಂತ ಹೆಣ್ಣಿಗೆ ಪವರ್ ಬೇಡ, ಗಂಡಿಗೆ ಆ ಶಕ್ತಿ ಇಲ್ಲ, ಆಸ್ತಿ ಇಲ್ಲ, ಏನೇ ಒಂದು ಪವರ್ ಇದ್ದರೂ ಗಂಡಿಗೆ ಹೋಗಬೇಕು ಅಂತ ಶುರುವಾಗಿದ್ದ ಕಥೆ ಇದು. ಅದರಿಂದ ಅಮ್ಮ ಒಬ್ಬ ಹೆಂಗಸಿಗೆ ಒಂದು ಅನ್ಯಾಯ ಮಾಡಿರೋ ನಾಟಕ ಇದು ನನ್ನ ಪ್ರಕಾರ. ಅವಳು ಅದು ಮಾಡಿದ್ದು ಸರಿನೋ ತಪ್ಪೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಹೆಣ್ಮಕ್ಳಿಗೆ ಈ ಥರ ಅನ್ಯಾಯ ನಡೀತಿರೋದನ್ನು, ಏನೇ ಇರಲಿ ಹಾಲಲ್ಲಿ ಮುಳುಗಿಸಿ ಸಾಯಿಸೋದನ್ನು, ಹೆಣ್ಮಕ್ಳನ್ನು, ಇದೆಲ್ಲ ನಾವು ನೋಡ್ತಾ ಬರ್ತಾನೇ ಇದ್ದೀವಿ. ಹಾಗೆ ನಮ್ಮ ನಾಟಕದಲ್ಲಿ ಇದೊಂದು ಚಿಕ್ಕ ಮೆಸೇಜ್ ಒಂದು ಕೊಡೋಕ್ಕೆ ನೋಡಿದ್ದೀವಿ. ದಯವಿಟ್ಟು ಬಂದು ನೋಡಿ, ಪ್ರೋತ್ಸಾಹಿಸಿ, ಇದನ್ನು ಇನ್ನೂ ಜಾಸ್ತಿ ಬೇರೆ ಕಡೆ ರೀಚ್ ಆಗೋ ಹಂಗೆ ಮಾಡಿ. ನನ್ನ ಹೆಸರು ಲಕ್ಷ್ಯ ಅಂತ. ಈ ನಾಟಕದಲ್ಲಿ ನಾನು ಡಾಕ್ಟರ್ ತಾಕಾರ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ಕ್ಯಾರೆಕ್ಟರಿಂದ ನನಗೆ ಅರ್ಥ ಆಗಿದ್ದೇನು ಅಂತಂದರೆ, ಡಾಕ್ಟರ್ ವೃತ್ತಿನ ಹೇಗೆ ಬಳಸ್ಕೊಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಣಕ್ಕೋಸ್ಕರ ಒಂದು ವೈದ್ಯ ವೃತ್ತಿನ ಯೂಸ್ ಮಾಡ್ಕೊಳ್ಳೋದು ತಪ್ಪು ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಕೆಲವೊಬ್ರಿಗೆ ಅದು ಸರಿ ಅಂತಲೂ ಅನಿಸ್ಬೋದು, ಕೆಲವೊಬ್ರಿಗೆ ತಪ್ಪು ಅಂತಲೂ ಅನಿಸ್ಬೋದು. ಡಿಪೆಂಡಿಂಗ್ ಆನ್ ಅವರ ಯೋಚನೆ ಮಾಡೋ ರೀತಿ. ಆ್ಯಂಡ್ ಮೇಯ್ನ್ಲಿ ಇದರಲ್ಲಿ ಇರುವಂಥ ಒಂದು ಮಕ್ಕಳು ಏನಿದ್ದಾರೆ, 2 ಜಾಯಿನ್ ಆಗಿರೋವಂಥ ಒಂದು ಮಕ್ಕಳು, ಆ ಥರ ಹುಟ್ಟೋ ಮಕ್ಕಳು ತುಂಬ ರೇರು. ಆ್ಯಂಡ್ ಎಸ್ಪೆಷಲಿ ಇಂಡಿಯಾದಲ್ಲಿ ಹಳ್ಳಿಗಳಲ್ಲಿ ಹುಟ್ಟಿದಾಗ ಅದನ್ನು ಒಂದು ದೈವ ಶಾಪ ಅಂತ ಹೇಳೋದಾಗಲಿ, ಇಲ್ಲ ಅಮ್ಮನ ತಪ್ಪು ಅಂತ ಹೇಳಿ ಅವ್ರನ್ನ ದೂರ ಇಡೋದಾಗಲಿ ನಡೆಯುತ್ತೆ. ಸೊ ಅದನ್ನು ದೂರ ಮಾಡಬೇಕು, ಆ ಮೂಢನಂಬಿಕೆ ಹೋಗಬೇಕು. ಅದು ಅವ್ರನ್ನ ಕರೆಕ್ಟಾಗಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಅವ್ರಿಗೂ ಟ್ರೀಟ್ಮೆಂಟ್ ಇದೆ ಅನ್ನೋದು ರೀಚ್ ಆಗಬೇಕು. ಆ್ಯಂಡ್ ಅದರಲ್ಲಿ ಅವಳಿ ಜವಳಿ ಮಕ್ಕಳಿಗೆ ಜಾಯಿಂಟ್ ಆಗಿ ಬಂದಾಗ ಅದು ಆಪ್ರೇಟ್ ಮಾಡೋದು ತುಂಬ ಕಷ್ಟ ಅಂತ ಮೋಸ್ಟ್ ಆಫ್ ದಿ ಡಾಕ್ಟರ್ಸ್ ಅವಾಯ್ಡ್ ಮಾಡ್ತಾರೆ. ಅದು ಅವಾಯ್ಡ್ ಮಾಡಿದಿರ ಅದರಲ್ಲಿ ನಡೆಯುವಂಥ ರಿಸರ್ಚಸ್ನು ಆ್ಯಡ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ. ಮಹೇಶ್ ದತ್ತಾನಿ ಅವ್ರ ನಾಟಕ. ಮಹೇಶ್ ದತ್ತಾನಿ ಒಬ್ಬ ಅದ್ಭುತ ಲೇಖಕ. ಅಂಥವ್ರ ನಾಟಕ ನಮ್ಮ ರಾಘವೇಂದ್ರ ಅವರು ಚೂಸ್ ಮಾಡಿರುವಂಥದ್ದು. ಪಾತ್ರದ ಬಗ್ಗೆ ಹೇಳಿದಾಗಲೇ ನಂಗೆ ಅನಿಸ್ತು, ಎಲ್ಲ ಮನೇಲಿ ನಡೆಯೋ ವಿಷಯ ಅಲ್ವಾ ಇದು ಅಂತ. ಅಂದರೆ ನಾವು ಎಷ್ಟು ನಾರ್ಮಲಾಗಿ ನೋಡ್ತೀವಿ ಅಂದರೆ, ಒಂದು ಹೆಣ್ಮಗುವಿಗೆ ಎಜುಕೇಷನ್ ಕೊಡೋ ವಿಷಯದಲ್ಲಾಗಿರ್ಬೋದು, ಅಥವಾ ಯಾವುದೇ ಒಂದು ಆಸ್ತಿ ವಿಚಾರದಲ್ಲಾಗಿರ್ಬೋದು, ನಾವು
ತುಂಬ ಈಸಿಯಾಗಿ ಹೇಳ್ಬಿಡ್ತೀವಿ, ಅವಳು ಹುಡುಗಿ ಅಲ್ವಾ, ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗ್ತಾಳೆ, ಅವಳಿಗೆ ಏನಕ್ಕೆ ಇಷ್ಟೆಲ್ಲ ಮಾಡಬೇಕು, ಅವಳು ಹುಡುಗಿ ಅಲ್ವಾ, ಅವಳಿಗೆ ಏನಕ್ಕೆ ಅದು ಮಾಡಬೇಕು, ಅವಳು ಹುಡುಗಿ ಅಲ್ವಾ ಅಂತ. ಅದು ನಾರ್ಮಲ್ ಅನ್ನೋ ರೀತಿ ನಾವು ಮಾತಾಡ್ತೀವಿ ಡೈಲಿ. ಹುಡುಗರು ಅನ್ನೋವಾಗ ಅವನು ಹುಡುಗ ನಮ್ಮ ವಂಶ ಉದ್ಧಾರ ಮಾಡೋನು ಹಂಗೆ ಹಿಂಗೆ ಅಂತ, ಹುಡುಗಿ ಅನ್ನೋವಾಗ ಹೊರಗಡೆ ಕೊಡೋಳು ಹಂಗೆ ಹಿಂಗೆ ಅಂತ. ಸೊ ಇದೇ ರೀತಿ ಇದನ್ನು ನಾವು ಎಕ್ಸೆಪ್ಟ್ ಮಾಡಿದ್ದೀವಿ, ಅಂದರೆ ಇದು ಓಕೆ, ಇದು ನಾರ್ಮಲ್, ಹಿಂಗೆ ಇರೋದು ಅಂತ. ಬಟ್ ಹಂಗಲ್ಲ, ಹುಡುಗಿರಿಗೆ ಅವ್ರದ್ದೇ ಆದ ಸ್ಥಾನಮಾನ ಇದೆ ಅನ್ನೋದನ್ನು ನಾವು ತೋರ್ಸೋಕ್ಕೆ ಈ ನಾಟಕದ ಮೂಲಕ ಪ್ರಯತ್ನ ಮಾಡಿದ್ದೀವಿ. ಆ್ಯಂಡ್ ರಾಘವೇಂದ್ರ 21-22 ವರ್ಷ ಅವನಿಗೆ ಇಂಥ ಒಂದು ತೂಕ ಇರೋ ಸಬ್ಜೆಕ್ಟನ್ನು ಚೂಸ್ ಮಾಡಿ ನಾಟಕ ಮಾಡ್ತಾ ಇರೋದು ನಮಗೆಲ್ಲರೂ ಖುಷಿಯ ವಿಚಾರ. ಹಾಗೆಯೇ ಶಿರಾ ಜನತೆ, ಶಿರಾದಲ್ಲಂತೂ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ. ತುಂಬ ಖುಷಿಯಾಯಿತು. ಎಲ್ಲರೂ ಪ್ರೀತಿ ಆಗಿರ್ಬೋದು, ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮಗೆ ಇವಾಗ ಅನಿಸ್ತಾ ಇದೆ ಇನ್ನೂ ಇಂಥ ಸಬ್ಜೆಕ್ಟ್ ಚೂಸ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಕಾಮಿಡಿ ಅಥವಾ ಡ್ಯಾನ್ಸು ಗೀನ್ಸು ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ. ಬಟ್ ಈ ನಾಟಕ ಪೂರ್ತಿಯಾಗಿ ಒಂದು ಇಂಟ್ರೆಸ್ಟಿಂದ ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಅದರಿಂದ ಏನಾದರೂ ಕಲಿಯೋದು ಅಂತ ಇದ್ದರೆ ಅದು ನಮಗೆ ಅದಕ್ಕಿಂತ ಖುಷಿ ಏನೂ ಇಲ್ಲ ಅಲ್ವಾ. ನಮಸ್ಕಾರ, ನಾನು ಹರ್ಷವರ್ಧನ, ಸಿರಾದ ಹುಡುಗ. 3 ವರ್ಷದಿಂದ ನಾನು ಬೆಂಗಳೂರಿಗೆ ಹೋಗಿದ್ದು. ಅಲ್ಲಿ ರಂಗಭೂಮಿ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಾಗ ತುಂಬಾ ವಿಷಯ ನನಗೆ ಬಿಚ್ಕೊಳ್ತಾ ಹೋಯಿತು. ಬಟ್ ನನಗೆ ತುಂಬ ಕಾಡಿದ ಪ್ರಶ್ನೆ, ನಮ್ಮೂರಲ್ಲಿ ಅಥವಾ ನಮ್ಮ ಸಿರಾದಲ್ಲಿ ಯಾಕೆ ಈ ರೀತಿಯ ಒಂದು ರಂಗಭೂಮಿ ಬೆಳಕಿಗೆ ಬಂದಿಲ್ಲ. ನನಗೆ ಕಲೆ ಮೇಲೆ ಆಸಕ್ತಿ ಬರೋಕ್ಕೆ ಇಲ್ಲಿನ ಕೆಲ ಚಿಕ್ಕ ಪುಟ್ಟ ನಾಟಕಗಳು ಅವೇ ಸ್ಫೂರ್ತಿಯಾಗಿದ್ದು. ಬಟ್ ಇಲ್ಲಿನ ನಾಟಕಗಳು ನಾವು ಚಿಕ್ಕ ವಯಸ್ಸಿಂದ ಕೇಳಿರುವ ಪೌರಾಣಿಕ ಕಥೆಗಳನ್ನೇ ಆಧರಿಸಿ ಬರ್ತಿದ್ವಿ ಹೊರತು, ಕೇಳಿರೋ ಕಥೆಗಳನ್ನ ನಮಗೆ ಮತ್ತೆ ಫೀಡ್ ಮಾಡ್ಕೊಂಡು ಹೋಗ್ತಿದ್ರೆ ಹೊರತು ಹೊಸದನ್ನೇನು ನಮಗೆ ತಲುಪಿಸೋಕೆ ಪ್ರಯತ್ನ ಯಾರೂ ಪಟ್ಟಿಲ್ಲ. ಸೊ ಅದೇ ನಿಟ್ಟಿನಲ್ಲಿ ನಮಗೆ ಬಂದ ಗುರಿ ಇಲ್ಲಿ ಹೊಸತನ ಏನಾದರೂ ಸೃಷ್ಟಿ ಆಗಬೇಕು ರಂಗಭೂಮಿಯ ಮೂಲಕ ಅನ್ನೋ ಉದ್ದೇಶದಿಂದ ನಾವು ಈ ನಾಟಕವನ್ನು ಇವತ್ತು ಪ್ರದರ್ಶಿಸಿರೋದು. ತುಂಬ ಖುಷಿಯಾಯಿತು. ಜನ ಎಲ್ಲ ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ್ರು. ನೆಕ್ಸ್ಟ್ ಮತ್ತೆ ನಾವು ಬಂದು ಇನ್ನಷ್ಟು ನಾಟಕಗಳನ್ನ ಮಾಡೋಕ್ಕೆ ತುಂಬ ಹುರಿದುಂಬಿಸಿದ್ದಾರೆ. ಮತ್ತೆ ಬರ್ತೀವಿ. ಈ ರೀತಿ ನಾಟಕಗಳನ್ನ ನೋಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಕೇಳ್ತಾ ಧನ್ಯವಾದ. ತಾರಾ ನಾಟಕದಲ್ಲಿ ನಾನು ಚಂದನ್ ಪಾತ್ರ ಮಾಡಿದ್ದೀನಿ. ಜೀವನದಲ್ಲಿ ತಾರಾ ಅಂದರೆ ನನ್ನ ತಂಗಿ ಅಥವಾ ಅಕ್ಕ ಜೊತೆಗೆ ಹುಟ್ಟಿದ್ರೆ ಕೊನೆವರೆಗೂ ಮದುವೆ ಆಗೋವರೆಗೂ ಖುಷಿಯಾಗಿ ಕಾಮಿಡಿ ಮಾಡ್ಕೊಂಡು ಕಾಲು ಎಳ್ಕೊಂಡಿರಬೇಕು. ಬಿಕಾಸ್ ಮದುವೆ ಆದಮೇಲೆ ಆ ಥರ ಕಾಮಿಡಿನೂ ಮಾಡೋಕ್ಕಾಗೋದಿಲ್ಲ, ಜೋಕ್ಸು ಏನೂ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಅವ್ರ ಗಂಡಂದಿರು ಬಿಡೋದಿಲ್ಲ. ಸೊ ಆ ಫ್ರೀನೆಸ್ ನಮ್ಗೆ ಇರೋದಿಲ್ಲ. ಸೊ ಮದುವೆಕ್ಕಿಂತ ಮುಂಚೆನೇ ನಾವು ಅಕ್ಕ ತಂಗಿರಾಗಲಿ ಅಣ್ಣ ತಮ್ಮ ಯಾವ್ದಾರಾಗಲಿ ಖುಷಿಯಾಗಿ ಒದ್ದಾಡ್ಕೊಂಡು ಸಂತೋಷವಾಗಿರಬೇಕು ಅಷ್ಟೇ. ಗೌರಿ ದತ್ತು ಅವರ ನೇತೃತ್ವದಲ್ಲಿ ಅಭಿನಯ ತರಂಗ ನಾಟಕ ಶಾಲೆ ಅರ್ಪಿಸುವ ನಾಟಕ ತಾರಾ, 2 ಜೀವ 1 ದೇಹ 1 ಹಿತವಾದ ಗರ್ಭ.